ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಗುಡ್ ಈವ್ನಿಂಗ್ ಟು ಆಲ್. ಇವತ್ತಿನ KE ಏನು ಅಪ್ಡೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಮತ್ತು ಸ್ಪೆಷಲಿ ನಮ್ಮ BS ನರ್ಸಿಂಗು, BPT, ಅಲೈಡ್ ಹೆಲ್ತ್ ಸೈನ್ಸ್ ವಿದ್ಯಾರ್ಥಿಗಳು ಕಾಯ್ತಾ ಇರುವಂಥದ್ದು. ಸೊ ಅದಕ್ಕೆ ಸಂಬಂಧಿಸಿದಂತೆ BP ಏನಪ್ಪ ಅಂದ್ರೆ KE ವೆಬ್ಸೈಟಲ್ಲಿ ಇವತ್ತೇನು ಅಪ್ಡೇಟ್ ಆಗಿದೆ ನಿಮ್ಗೆ ನೋಡಿದ ಹಾಗೆ ನೀವು ಮೇ ಬಿ ನೋಡಿದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಬೆಂಗಳೂರು ಸೈಂಟ್ ಜಾನ್ಸ್ ನರ್ಸಿಂಗ್ ಕಾಲೇಜಿನಲ್ಲಿ ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಅಭ್ಯರ್ಥಿಗಳಿಗೆ BS ನರ್ಸಿಂಗ್ ಪ್ರವೇಶ ದಾಖಲಾತಿ ಪ್ರಕಟಣೆ ಕೊಟ್ಟಿದ್ದಾರೆ. ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ KCET ಎಕ್ಸಾಮ್ ಬರೆದವರಿಗೆ ಅವರು ಡೈರೆಕ್ಟಾಗಿ ಒಂದು ಏನು ಮಾಡ್ತಿದ್ದಾರೆ ಅಂದರೆ ಅಡ್ಮಿಷನ್ಗಳನ್ನು ತಮ್ಮ ಒಂದು ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಆದೇಶ ಇರುವಂಥದ್ದು, ಎಲ್ಲರಿಗೂ ಸಂಬಂಧಿಸಿದ ಅಂಥದ್ದು ಅಲ್ಲ ಇದು ನೆನಪಿರಲಿ. ಸೊ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಈಗಾಗಲೇ ಏನಂದರೆ ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮುಖಾಂತರ BS ನರ್ಸಿಂಗ್ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಕ್ರಿಶ್ಚಿಯನ್ ಧಾರ್ಮಿಕ ಅಲ್ಪಸಂಖ್ಯಾತರ ರೋಮನ್ ಕ್ಯಾಥೋಲಿಕ್ ಕೋಟಾದ ಅಡಿಯಲ್ಲಿ ಸೀಟು ಪಡೆಯಲು ಬಯಸುವ ಅಭ್ಯರ್ಥಿಗಳ ಗಮನಕ್ಕೆ ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ ಯಾರ್ಯಾರದು ರೋಮನ್ ಕ್ಯಾಥೋಲಿಕ್ ಒಂದು ಏನು ಕೋಟಾ ಇದೆ, ಕ್ರಿಶ್ಚಿಯನ್ ಕೋಟಾದಲ್ಲಿ ಬಯಸುವಂಥ ಅಭ್ಯರ್ಥಿ ಗಮನಕ್ಕೆ ಅಂತೇಳಿ ಇವರು ಹೇಳ್ತಾ ಇದ್ದಾರೆ. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ ಇವರು BS ನರ್ಸಿಂಗ್ ಪ್ರವೇಶಕ್ಕೆ ಕ್ರಿಶ್ಚಿಯನ್ ಧಾರ್ಮಿಕ ಅಲ್ಪಸಂಖ್ಯಾತರ ಕೋಟಾ ಅಡಿಯಲ್ಲಿ ಸೀಟು ಪಡೆಯಲು ಅರ್ಹ ಇರುವ ಹಾಗೂ UGCET 25 ಅರ್ಜಿಯಲ್ಲಿ ಕ್ರಿಶ್ಚಿಯನ್ ಧಾರ್ಮಿಕ ಅಲ್ಪಸಂಖ್ಯಾತರ ರೋಮನ್ ಕ್ಯಾಥೋಲಿಕ್ ಕ್ಲೈಮ್ ಮಾಡಿರುವ ಅಭ್ಯರ್ಥಿಗಳು ಈ ಕೆಳಗೆ ವಿವರಿಸಿದ ಅಭ್ಯರ್ಥಿಗಳು ದಿನಾಂಕ 11/7/2025 ಅಥವಾ 12/7/2025ಕ್ಕೆ ಸೊ ಅದು ಸೈಂಟ್ ಕ್ಯಾಥೋಲಿಕ್ ಕಾಲೇಜ್ ಆಫ್ ನರ್ಸಿಂಗ್ ಸರ್ಜಾಪುರ ರಸ್ತೆ ಬೆಂಗಳೂರಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಖುದ್ದಾಗಿ ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಸಂಬಂಧಿಸಿದಂತೆ ಏನು ಕೊಟ್ಟಿದ್ದಾರೆ ಅಂತಂದರೆ ಇನ್ಸ್ಟಿಟ್ಯೂಟ್ ಸ್ಟಾಫ್ ಕೋಟಾ ಅಂದರೆ ಅಭ್ಯರ್ಥಿಗಳು ಮಾತ್ರ ಪರಿಶೀಲನೆಗೆ ಹಾಜರಾಗಬೇಕು. ಅಂದರೆ ಈ ಕೆಳಗೆ ವಿವರಿಸಿರುವ ಅಭ್ಯರ್ಥಿಗಳು ಮಾತ್ರ ಅಂತೆ. ಓಕೆ, ಏನಂದರೆ ಅವರಿಗೆ ಇನ್ಸ್ಟಿಟ್ಯೂಟ್ ಸ್ಟಾಫ್ ಕೋಟಾ ಇರಬೇಕು, ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ರಿಲಿಜಿಯನ್ ಸಿಸ್ಟರ್ಸ್ ಇರಬೇಕು, ಆಮೇಲೆ ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಟ್ರೈಬಲ್ಸ್ ಇರಬೇಕು, ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಸ್ಕೆಡ್ಯೂಲ್ ಕಾಸ್ಟ್ ಒರಿಜಿನ್ ಇರಬೇಕು, ನೇಟಿವ್ ಲೋಕಲ್ ನಾರ್ತ್ ಇಂಡಿಯನ್ ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಆಗಿರಬೇಕು, ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಕರ್ನಾಟಕ ಸ್ಟೇಟ್ ಆಗಿರಬೇಕು, ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಇಂಡಿಯನ್ ಓಪನ್ ಮೆರಿಟ್, ಆಲ್ ಇಂಡಿಯಾ ಮೆರಿಟ್ ಓಪನ್, ಇವರೆಲ್ಲ ಅಂದರೆ ಈ ಒಂದು ಕೋಟಾದಲ್ಲಿ ಯಾರು ಬರ್ತಾರೆ ಅವರೆಲ್ಲರೂ ಕೂಡ ಇಲ್ಲಿ ನೀವು ಆ ಒಂದು ಕಾಲೇಜಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಇದು 11 ಮತ್ತು 12ನೇ ತಾರೀಕಿಗೆ ಇರುತ್ತೆ. ಯಾರೆಲ್ಲ ಅದೇ ಅಭ್ಯರ್ಥಿಗಳು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಡ್ತಾರೆ.